ನಿನ್ನ ಮೇಲೆ ಪ್ರೀತಿ ಬೆಳೆಸ್ಕೋಬೇಕು ಅನ್ಕೊಂಡೆ ನೋಡು, ನಾನು ನನ್ನ ಚಪ್ಪಲಿ ಹೊಡ್ಕೋಬೇಕೆ? ಇನ್ನು ಜೀವನದಲ್ಲಿ ನಿನ್ ತಂಟೆಗೆ ಬರಲ್ಲ. ದೊಡ್ಡ ನಮಸ್ಕಾರ. ಅಮ್ಮ 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 ಪದ್ಮಾ, ಅದ್ಕೆ ಪದ್ಮಾ, ಏನೇ ಇದು? ನಂಗೇನು ಅರ್ಥನೇ ಆಗ್ತಿಲ್ಲ. ನೀನೇ ವಿಷ ಬೆರೆಸಿ ನೀನೇ ತಿಂದು ನೀನೇ ಅಳ್ತಿದ್ಯಲ್ಲೇ. ನಿಂಗೇನೂ ಆಗಿಲ್ಲ ತಾನೆ? ಏನತ್ಗೆ ಕೇಳಿದಕ್ಕೆ ಉತ್ತರ ಕೊಡದೆ ಹೀಗ್ ನಗ್ತಿದ್ದೀರಲ್ಲ? ವಿಷದಿಂದನೇ ಹೀಗಾಗ್ತಾ ಇರ್ಬೇಕು. ವಿಷ ತಿಂದಿದ್ದಕ್ಕೆ ಹುಚ್ಚಡಿತಾ ಅತ್ತೆ? ನಾನು ವಿಷ ಬೆರೆಸಿರೋ ಪ್ರಸಾದ ತಿಂದೆ ಅಂತ ನೀವು ನಂಬುದ್ರಿ ಅಲ್ವಾ? ನೀನ್ ನಿಜವಾಗ್ಲೂ ತಿಂದೆ ಅಲ್ವೇನೆ? ಆ ಆದ್ಯನ ಸಾಯಿಸ್ತೀನಿ ಅಂತ ಹೇಳ್ತಿದ್ದೆ. ಆ ಆದ್ಯನ ಸಾಯಿಸ್ಬಿಟ್ರೆ ನಮ್ ಸೀನು ಸಂತೋಷವಾಗಿರಲ್ಲ ಅಮ್ಮ. ಅದಕ್ಕೆ ನಮ್ ಸೀನುಗೆ ಆದ್ಯನ್ ಮೇಲಿರೋ ಪ್ರೀತಿನ ಸಾಯಿಸ್ದೆ. ಅರ್ಥ ಆಗ್ತಿಲ್ವೇ? ಅಮ್ಮ, ಅದು ವಿಷ ಅಲ್ಲ, ಜೇನ್ತುಪ್ಪ. ಹಾ? ಜೇನ್ತುಪ್ಪನಾ? ವಿಷದ ಬಾಟ್ಲಲ್ಲಿ ಜೇನ್ತುಪ್ಪ ಹಾಕಿ ಅದು ವಿಷ ಅಂತ ಅವಳನ್ನ ನಂಬಿಸ್ದೆ. ಅದು ವಿಷ ಅಂತ ಅವಳು ನಂಬ್ಕೊಂಡು ಆದ್ಯ ನನ್ನ ತಿನ್ನು ಅಂದ್ಲು. ನಾನ್ ತಿಂದೆ. ಅವಳಿಗೆ ನನ್ನ ಮೇಲೆ ಅನುಮಾನ ಬರೋ ಹಾಗೆ ಮಾಡಿ ಎಲ್ರ ಕಣ್ಣಲ್ಲಿ ಕೆಟ್ಟೋಳನ್ನಾಗಿ ಮಾಡ್ದೆ. ಈ ಏಟಿಗೆ ಅವನು ಆದ್ಯನ್ನ ಅಸಹ್ಯ ಪಟ್ಕೊಳ್ಳೋ ಹಾಗೆ ಮಾಡ್ದೆ. ಅವನು ಪ್ರೀತಿ ದೂರ ಆದ್ರೂ ಅದ್ರಲ್ಲಿ ಆಶ್ಚರ್ಯ ಪಡೋಂಥದ್ದೇನೂ ಇಲ್ಲ. ಸೂಪರ್ ಅತ್ತೆ, ನನಗಿಂತ ತುಂಬಾ ಚೆನ್ನಾಗಿ ಯೋಚಿಸಿದೀರಾ. ಹೇಳಿದ್ನಲ್ಲ ಚಾರು, ಇನ್ ಮುಂದೆ ಅವಳ ಜೀವನ ಹೇಗಿರತ್ತೆ ಅಂತ ನೋಡು. ಹುಷಾರು ಅತ್ತೆ, ಇದೆಲ್ಲ ನಾಟಕ ಅಂತ ಯಾರಿಗೂ ಅನುಮಾನ ಬರಬಾರ್ದು. ಸರಿ. ದೊಡ್ಡಮ್ಮ, ನಾನು ಬೇಕು ಅಂತಾನೆ ಹಾಗೆ ಹೇಳಲಿಲ್ಲ. ನಿಜವಾಗ್ಲೂ ಅತ್ತೆ ಅದ್ರಲ್ಲಿ ವಿಷ ಬೆರೆಸೋದನ್ನ ನಾನು ನೋಡ್ದೆ. ಆದ್ಯ, ಇನ್ ಸುಮ್ನೆ ಆತರ ಪಡ್ತಿದ್ಯಾ? ಅತ್ತೆ ಅದ್ರಲ್ಲಿ ತುಪ್ಪನೋ ಬೆಲ್ಲನೋ ಬೆರೆಸಿರ್ಬೋದು. ನೀನ್ ಅದನ್ನ ನೋಡಿ ವಿಷ ಅಂತ ಅನ್ಕೊಂಡಿರ್ಬೋದು. ಏನೇ ಆದ್ರೂ ವಿಚಾರ ತಿಳ್ಕೊಂಡು ಮಾತಾಡ್ಬೇಕು ಆದ್ಯ. ಇವಾಗ ಅಕ್ಕ ಬೇಜಾರ್ ಮಾಡ್ಕೊಂಡು ಹೋದ್ಲು. ಹೌದಕ್ಕ, ಅತ್ತೆ ಬೆರೆಸಿದ್ದು ಪ್ರೇಮಾನುರಾಗ ಆಗಿರುತ್ತೆ. ಲೇ ಬಿಟ್ಟು, ನೀನ್ ಕೂಡ ನಿಮ್ಮ ಮತ್ತೆ ಥರನ ಆಡ್ತಿದ್ಯಾ ಕಣ. ಅರೆ, ಅವಳೇನೋ ಚೇಷ್ಟೆ ಕೆಲಸ ಮಾಡಿರ್ತಾಳೆ, ಅದನ್ನ ನೋಡಿ ಆದ್ಯ ಅವಸರ ಪಟ್ಲು. ಆದ್ರೂ ಆದ್ಯ ವಿಷಯ ಇದೆ ಅಂತ ಹೇಳ್ದೇ ಇದ್ದಿದ್ರು ಚೆನ್ನಾಗಿರ್ತಿತ್ತು. ನನಗೂ ಹಾಗೆ ಅನ್ನಿಸ್ತಿದೆ ಅಣ್ಣ. ಆದ್ಯ ಏನು ಮಾತಾಡ್ದೆ ಪದ್ಮ ಕೊಟ್ಟು ಪ್ರಸಾದನ ತಿಂದಿದ್ರೆ ಚೆನ್ನಾಗಿರ್ತಿತ್ತು. ಇದೆಲ್ಲ ನಡೀತಿರ್ಲಿಲ್ಲ ಅಲ್ವಾ? ಸುಮ್ನೆ ಆರೋಪ ಮಾಡಿ ಬಯಸ್ಕೊಡೋ ಹಾಗಾಯ್ತು. ನನಗೇನು ಗೊತ್ತಿಲ್ಲ ದೊಡ್ಡಮ್ಮ. ಹೋಗ್ಲಿ ಬಿಡಮ್ಮ. ಹಬ್ಬದ ದಿವಸ ಹೀಗೆಲ್ಲ ಕಣ್ಣೀರ್ ಹಾಕಿದ್ರೆ ಹೇಗೆ ಹೇಳು?
ಅದಲ್ಲಮ್ಮ, ಅವಳು ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋ ಹಾಗೆ ಮಾತಾಡ್ತಾಳೆ. ಒಂದೇ ಸಲ ನೀನು ಕೊಲೆಗಾತಿ ಅನ್ನೋ ರೇಂಜಲ್ಲಿ ಬಿಲ್ಡಪ್ ಕೊಟ್ಟೆ, ಅವಳನ್ನ ಕೋರ್ಟಲ್ಲಿ ಲಾಯರ್ ಆಗಿ ವಾದ ಮಾಡಿದ್ಲು. ಅಪ್ಪ, ಯಾವಾಗ್ಲಾದ್ರೂ ಸರಿ, ವಾಸ್ತವ ಗೊತ್ತಿಲ್ಲದೆ ಬಾಯಿಗೆ ಬಂದಂಗೆ ಮಾತಾಡಬಾರ್ದು. ಸೀನು, ಆಗಿದ್ದೇನೋ ಆಗೋಯ್ತು. ಆ ವಿಷಯದ ಬಗ್ಗೆ ಇನ್ ಮುಂದೆ ಚರ್ಚೆ ಬೇಡ. ನಿಜನೇ ಕಣೋ ಸೀನು, ಪದೇ ಪದೇ ಆಗಿರೋ ವಿಷಯನ ರಬ್ಬರ್ ಎಳೆದಾಗೆ ಎಳಿತಾ ಹೋಗ್ಬಾರ್ದು. ಸರಿ, ಪೂಜೆಗೆ ಟೈಮ್ ಆಯ್ತು, ಹೋಗೋಣ ಬನ್ನಿ. ನಡೀರಿ. ನಾನು ಬಾರೋ ಸೀನು. ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತೀನಿ ದೊಡ್ಡಮ್ಮ. ಸರಿ, ನಡಿ ರಾಜಿ, ನಡಿಬಿಟ್ಟು. ಇಷ್ಟಾದ್ರೂ ಅವಳು ಕಲ್ತರ ಅಲ್ಲೇ ನಿಂತಿದ್ದಾಳಲ್ಲ ಅತ್ತೆ. ಒಂದೇ ಮಾತಿಗಳು ಹೋಗೋ ಆಗಿದ್ದಿದ್ರೆ ಇಷ್ಟೆಲ್ಲ ನಾನು ಯಾಕೆ ಕಷ್ಟಪಡ್ಬೇಕಿತ್ತು? ಸೀನುಗೆ ಪ್ರೀತಿ ಕಮ್ಮಿ ಆಗಿದೆ, ಅಷ್ಟು ಸಾಕು ನನ್ಗೆ. ನೀವ್ ಸೂಪರ್ ಅತ್ಗೆ. ಏಯ್, ದೇವಸ್ಥಾನದಲ್ಲಿ ಏನೇ ಇದು ಮಾತು, ಸುಮ್ನಿರ್ರೆ. ಅಯ್ಯೋ ದೇವ್ರೆ, ಅಷ್ಟಕ್ಕೂ ಈ ಕೋಚಲ್ಲಿದ್ದಾರೆ. ದೊಡ್ಡಪ್ಪನಿಗೆ ಹೇಳ್ಬಿಡ್ತಾರೋ ಏನೋ. ಅಯ್ಯೋ, ಮೊದ್ಲು ಅವ್ರು ಎಲ್ಲಿದ್ದಾರೋ ಹುಡುಕ್ಬೇಕು. ಬಂದಿರೋ ಕೆಲಸ ಬಿಟ್ಟು ಎಲ್ಲ ಮಾಡ್ತಾ ಇದ್ದೀನಿ. ಇನ್ನು ಅನವಶ್ಯಕವಾಗಿ ಟೈಮ್ ವೇಸ್ಟ್ ಮಾಡಬಾರ್ದು. ರಾಜಾರಾಮ್ ಅವರು ಕೋಪ ಮಾಡ್ಕೊಂಡ್ರು, ರಾಜಲಕ್ಷ್ಮಿ ಬೇಜಾರು ಮಾಡ್ಕೊಂಡ್ರು, ಅದೆಲ್ಲ ನನಗೆ ಅವಶ್ಯಕತೆ ಇಲ್ಲ. ಇವತ್ತಿಗೆ ಈ ಪ್ರಾಬ್ಲಮ್ನ ಕ್ಲಿಯರ್ ಮಾಡಬೇಕು. ಸರ್ 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 ಎಲ್ಲಕ್ಕೆ ಹೋಗ್ತಿದ್ದೀರಾ ಸರ್? ಇಲ್ಲಿವರೆಗೂ ಮಾಡಿದ್ ಸಾಕು, ಇನ್ನನ್ನ ತಡಿಯೋಕ್ ನೋಡ್ಬೇಡ. ನೀನ್ ಹೇಳಿದ ಒಂದ್ ಸುಳ್ಳಿಂದ ಹಬ್ಬದ ಸಂದರ್ಭದಲ್ಲಿ ಎಲ್ರಿಗೂ ನೋವು ಕೊಡ್ಬೇಕಾಗಿ ಬರ್ತಿದೆ. ಸರ್ ಪ್ಲೀಸ್ ಸರ್, ಅಟ್ಲೀಸ್ಟ್ ಹಬ್ಬ ಮುಗಿಯೋವರೆಗೂ ಆದ್ರೂ ಸುಮ್ಮನೆ ಇರಿ. ಇಲ್ಲ ಅಂದ್ರೆ ಎಲ್ಲರ ಮುಂದೆ ನಮ್ಮ ಮರ್ಯಾದೆ ಹೋಗುತ್ತೆ. ನೋಡು, ಇಷ್ಟ ದಿನ ರಾಜಲಕ್ಷ್ಮಿ ಬೇಜಾರು ಮಾಡ್ಕೋತಾಳೆ ಅಂತ ಹೇಳ್ದೆ. ಇವಾಗ ಅವ್ರ ಮರ್ಯಾದೆ ಹೋಗುತ್ತೆ ಅಂತ ತಡೀತಿದ್ಯಾ? ಅಷ್ಟಕ್ಕೂ ನಿನ್ನಿಂದಾನೇ ಸಮಸ್ಯೆ ದೊಡ್ಡದಾಗ್ತಿದೆ. ಅದ್ ಹಾಗಲ್ಲ ಸರ್, ರಾಜಲಕ್ಷ್ಮಿ ತುಂಬಾ ಸೆನ್ಸಿಟಿವ್. ನೀವಿಲ್ಲ ಅಂತಂದ್ರೆ ಅವಳು ತುಂಬಾ ನೋವು ಪಡ್ತಾಳೆ. ಅದಕ್ಕೆ ಅವಳು ನೋನ ನೋಡೋಕಾಗ್ದೆ ಪ್ರೀತಿಸೋಗಿ ನಾಟಕ ಮಾಡ್ಬೇಕಾ? ರಾಜಲಕ್ಷ್ಮಿಗೆ ಹೇಗಾದ್ರೂ ಅರ್ಥ ಮಾಡಿಸ್ತಾ ಇದ್ದೆ, ಆದ್ರೆ ಸುಳ್ಳು ಹೇಳಿ ನೀನು ಆಸೆನ ಬೆಳೆಸಿದೀಯಾ. ಇವಾಗ್ಲೂ ಅವಳು ನಿಜ ತಿಳ್ಕೊಳ್ಳಿಲ್ಲ ಅಂದ್ರೆ ನಾನ್ ಕೂಡ ಅವಳಿಗೆ ಮೋಸ ಮಾಡಿ ತರ ಆಗತ್ತೆ. ನನ್ನ ರಾಜಾರಾಮ್ ಅವ್ರ ಹತ್ರ ಹೋಗೋಕ್ ಬಿಡು. ಸರ್ 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 ಸರ್, ಬೇಕು ಅಂದ್ರೆ ಕಾಲೇಜಲ್ಲಿ ಡಿಸ್ಕಸ್ ಮಾಡ್ಬೋದು ಸರ್. ಇಲ್ಲಿ ತುಂಬಾ ಜನ ಇದ್ದಾರೆ ಸರ್. ಎಲ್ಲರ ಮುಂದೆ ನಮ್ ದೊಡ್ಡಪ್ಪನ ಮರ್ಯಾದೆ ಹೋಗೋದು ನನಗಿಷ್ಟ ಇಲ್ಲ. ನಾನೇನ್ ಎಲ್ರ ಮುಂದೆ ಮೈಕಲ್ ಹೇಳಲ್ಲ. ರಾಜಾರಾಮ್ ಅವ್ರನ್ನ ಪಕ್ಕಕ್ಕೆ ಕರೆದು ರಾಜಲಕ್ಷ್ಮಿಗೆ ಬುದ್ಧಿ ಹೇಳಿ ಅಂತ ಹೇಳೋಗ್ತೀನಿ. ಸರ್ ಸರ್ ಸರ್, ಒಂದ್ಸಲ ಯೋಚನೆ ಮಾಡಿ ಸರ್. ನೋಡು ಆದ್ಯ, ಇನ್ನೊಬ್ರು ಎಮೋಷನ್ಸ್ ಜೊತೆ ಆಡ್ಕೊಳ್ಳೋದು ನಿನಗ್ ತಮಾಷೆ ಏನೋ. ನನಗಂತದ್ದು ಇಷ್ಟ ಆಗಲ್ಲ. ಅನವಶ್ಯಕವಾಗಿ ನನ್ನ ಟೈಮ್ ವೇಸ್ಟ್ ಮಾಡ್ಬೇಡ. ಸರ್ 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 ಪ್ಲೀಸ್ ಸರ್, ದಯವಿಟ್ಟು ಹೇಳ್ಬೇಡಿ ಸರ್. ನೋಡ ಆದ್ಯ, ಹೇಳಿರೋ ಸುಳ್ಳನ್ನ ನಿಜ ಮಾಡ್ಬೇಕು ಅಂತ ಟ್ರೈ ಮಾಡ್ತಿದೀಯಾ? ಅದು ಮಾತ್ರ ನಡೆಯಲ್ಲ. ಸರ್ 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 ಪ್ಲೀಸ್ ಸರ್, ನನ್ ಮಾತ್ ಕೇಳಿ ಸರ್. ಅಷ್ಟಕ್ಕೂ ನಾನು ಬಂದಿದ್ದು ದೇವಸ್ಥಾನಕ್ಕಲ್ಲ, ಈ ವಿಷಯ ಹೇಳೋದಕ್ಕೆ. ಸರ್ ಸರ್, ಹಾಗೆ ಹೇಳಿದ್ರೆ ಅನವಶ್ಯಕವಾಗಿ ಜಗಳ ಆಗುತ್ತೆ ಸರ್. ಸರ್ ಪ್ಲೀಸ್ ಸರ್. ನೋಡಾದ್ಯ, ನಿಂಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ರಾಜಲಕ್ಷ್ಮಿ ಮೇಲೆ ನಂಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ. ಅವಳಿಗೆ ನಿಜ ಹೇಳ್ದೇ ಇರೋದು ಮೋಸ ಆಗತ್ತೆ.
ನನ್ನ ಸ್ಟೂಡೆಂಟ್ಗೆ ಮೋಸ ಆಗ್ತಾ ಇದ್ರೆ ನಾನು ನೋಡ್ತಾ ಸುಮ್ನಿರಲ್ಲ. ಸರ್ 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 ಪ್ಲೀಸ್ ಸರ್ ನನ್ ಮಾತ್ ಕೇಳಿ ಸರ್. ಸರ್ ಪ್ಲೀಸ್ ನಿಂಗ್ ಹೇಳಿದ್ರೆ ಸರ್ ಅರ್ಥ ಆಗಲ್ವಾ? ದಯವಿಟ್ಟು ಸುಮ್ನೆ ಬಿಡು. ಒಂದ್ಸಲ ಹೇಳ್ಬೇಡಿ ಸರ್. ನನ್ ಮಾತ್ ಕೇಳಿ ಸರ್. ಹೇಳ್ದೆ Please ಅಲ್ವಾ sir, ಆದ್ಯ? please sir. ನಾನು ಇವತ್ತು ಅವ್ರಿಗೆ ಹೇಳಲೇಬೇಕು. ಸರ್ ಬೇಡ ಸರ್ ನನ್ ಮಾತ್ ಕೇಳಿ ಸರ್. ಸರ್ ಬೇಡ ಸರ್ ಪ್ಲೀಸ್ ಸರ್ ನಿಂತ್ಕೊಳ್ಳಿ ಸರ್. ನಿಮ್ ಕೈ ಮುಗಿತೀನಿ ನೀನ್ ಸರ್. ಹೇಳಿದ್ರು ನಾನು ಕೇಳಲ್ಲ ಬಿಡು. ಕ್ಷಮಿಸಿ ಸರ್, ಪೂಜೆಗೆ ನಾನು ಅಡ್ಡಿ ಮಾಡಿದೆ. ಸರ್, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಇದೇನು ಇಲ್ಲಿ ಹೇಳ್ಬೇಕು ಅಂತಿದ್ದಾರಾ? ಏನ್ ಮಾತಾಡ್ಬೇಕಪ್ಪ? ಎಲ್ಲರೂ ಇದ್ದಾರೆ, ಸ್ವಲ್ಪ ಸೈಡಿಗೆ ಬರ್ತೀರಾ, ಮಾತಾಡೋಣ. ಪರವಾಗಿಲ್ಲ, ಇವರೆಲ್ಲ ನನ್ನವರೇ. ಏನಾಯ್ತು ಅಂತ ಹೇಳು. ಅದು ಹಾಗಲ್ಲ ಸರ್. ಏನಪ್ಪ ಪೂಜೆ ಆದ್ಮೇಲೆ ಮಾತಾಡ್ಬೋದಲ್ವಾ? ಇಷ್ಟೊತ್ತೆ ಕಾದಿದ್ಯಾ? ಇನ್ ಪೂಜೆ ಆಗೋರು ಕಾಯ್ಬೋದಲ್ವ ನೀನು? ಹಾಗಲ್ಲ ಸರ್, ಸ್ವಲ್ಪ ಅರ್ಜೆಂಟಾಗಿ ಮಾತಾಡಿ ನಾನು ಹೋಗಬೇಕು. ಯಾಕಪ್ಪ, ಏನಾಯ್ತು? ಇಷ್ಟು ಅರ್ಜೆಂಟ್ವಾಗಿ ಏನು ಮಾತಾಡಬೇಕು? ಅದನ್ನು ನಿಮ್ಮ ಹತ್ರ ಮಾತಾಡೋದಕ್ಕಿಂತ ರಾಜಾರಾಮ್ ಅವ್ರ ಹತ್ರ ಮಾತಾಡೋದೇ ಕರೆಕ್ಟು. ನೀನೇನಪ್ಪ ಹಾಗೆ ಬೆನ್ನತ್ತಿದ್ಯಾ? ಪೂಜೆನ ಪೂರ್ತಿ ಆಗಕ್ ಬಿಡು. ಪೂಜೆ ನಿಲ್ಸಿ ನಿನ್ ಮಾತು ಕೇಳಕ್ಕೆ ನೀನೇನಾದ್ರೂ ಸಿದ್ಧಾಂತಿನ ವೇದಾಂತಿನ? ನೋಡಿ ಅಜ್ಜಿ, ದಯವಿಟ್ಟು ನನಗೆ ಅಡ್ಡ ಬರಬೇಡಿ. ನಾ ತುಂಬಾ ಮುಖ್ಯವಾದ ವಿಷಯನ ಹೇಳೋಕೆ ಹೊರಟಿದ್ದೀನಿ. ಅದ್ ಹಾಗಲ್ಲಪ್ಪ. ಇರು ಜಾನಕಿ, ನೀನ್ ಹೇಳಪ್ಪ. ಸರ್, ಅದು ರಾಜಲಕ್ಷ್ಮಿ ಅಮ್ಮನವ್ರು ಬಂದಿದ್ದಾರೆ. ಪೂಜೆ ನಿಲ್ಸ್ರು. ಏನ್ ಮಾಡ್ಬೇಕು ಅಂತ ಹೇಳು. ಪೂಜೆ ನಿಲ್ಸಿ. ಏನಾಗ್ಬೇಕು ಅಂತ ಹೇಳು. ಪೂಜೆ ನಿಲ್ಸಿ. ಪೂಜೆ ನಿಲ್ಲಿಸ್ರು. ಪೂಜೆ ನಿಲ್ಸಿ. ಏನಾಗಿದೆ ಅಂತ ಹೇಳು. ನಾವ್ ಏನ್ ಮಾಡ್ಬೇಕು ಅಂತ ಹೇಳಮ್ಮ. ಅನರ್ಥ ಆಗೋಗಿದೆ ಕಣ್ರೋ, ಅನರ್ಥ ಆಗೋಗಿದೆ. ಏನ್ ಅನರ್ಥನಮ್ಮ? ಗ್ರಾಮ ದೇವತೆ ಕಣ್ಣೀರ್ ಹಾಕ್ತಿದ್ದಾಳೆ. ನನ್ ಜಾಗಕ್ಕೆ ಬಂದು ನನಗೆ ನೈವೇದ್ಯ ಕೊಡ್ದೆ, ನನಗೆ ಈಡ್ಗಾಯ್ಗಳನ್ನ ಹೊಡಿದೆ, ನನ್ ಪೂಜೆಗೆ ಭಂಗ ಮಾಡಿದಿರಾ. ನಮ್ಮನ್ನ ಕಾಪಾಡು, ನಮ್ಮನ್ನ ಕ್ಷಮಿಸು ತಾಯಿ. ನಮ್ಮಿಂದ ತಪ್ಪಾಗೋಗಿದೆಯಮ್ಮ, ಕ್ಷಮಿಸು, ನಮ್ಮನ್ನ ಕಾಪಾಡು ತಾಯಿ, ಕಾಪಾಡು. ಮಾಡ್ಕೊಳ್ಳಲ್ಲ. ನನ್ನ ಪೂಜೆಗೆ ಭಂಗ ತರೋದಕ್ಕೆ ಪಕ್ಕದೂರಿಂದ ಒಬ್ಬ ಬಂದಿದ್ದಾನೆ. ನಮ್ಮೂರಿಗೆ ಯಾರು ಬಂದಿದಾರಮ್ಮ? ಇವರೆಲ್ಲರೂ ನಮ್ಮೂರವ್ರೆ. ಇಲ್ಲ ಕಣೋ, ಇಲ್ಲ. ನಿಮ್ಮ ಮಧ್ಯಾಹ್ನ ಒಬ್ಬ ಇದ್ದಾನೆ. ಭಕ್ತಿಯಿಂದ ಹಣೆ ಮೇಲೆ ಇಟ್ಕೊಳ್ಬೇಕಾದ ಕುಂಕುಮನ ನೆಲದ ಪಾಲ್ ಮಾಡಿದಾನೆ. ಏಯ್, ನೀನೇ ಅಲ್ವೇನಾ ಪಕ್ಕದೂರೋನು? ಕುಂಕುಮ ನೆಲಕ್ ಬೀಳಿಸಿ ಬಂದಿದ್ಯಲ್ಲ. ಇಲ್ಲ ರೀ, ಆದ್ಯ ಸುಳ್ಳು ಹೇಳ್ತಾ ಇದ್ದಾಳೆ. ಇವಳು ಅಮೆರಿಕದಿಂದ ಬಂದಿರೋ ಹುಡುಗಿ. ಇವಳು ಮೈ ಮೇಲೆ ಅಮ್ಮೋರ್ ಬರ್ತಾರ? ಕರೆಕ್ಟೇ ಅಲ್ವಾ? ಆ ಹುಡುಗ ಹೇಳಿದ್ದು ಸರಿಯಾಗಿದೆಯಲ್ಲಮ್ಮ. ಲೇ ಪದ್ಮ, ಇಲ್ಲಿಂದ ಬಂದ್ರು ಅಮ್ಮನವ್ರಿಗೆ ಇಷ್ಟ ಆದ್ರೆ ಮೈ ಮೇಲೆ ಬರ್ತಾಳೆ ಕಣೆ. ಸರಿಯಾಗಿ ಹೇಳ್ದೆ ವೆಂಕಟ್ರಾವ್. ಅಮ್ಮ 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 ಅಮ್ಮ. ನನ್ನ ಹೆಸರು ಅಂಕಾಳಮ್ಮ.
ಕಾಟೇರಮ್ಮ, ಅಣ್ಣಮ್ಮ, ದುರ್ಗಮ್ಮ, ಚಾಮುಂಡಮ್ಮ ಎಲ್ಲ ನಾನೇ ಕಂಡ್ರೋ, ನಾನೇ. ಅಮೇರಿಕಾ ಆಗ್ಲಿ ಆಸ್ಟ್ರೇಲಿಯಾ ಆಗ್ಲಿ ಎಲ್ಲೇ ಹೋದ್ರು ನಾನೇ ಕಣೋ, ನಾನೇ ಇರೋದು. ಅಮ್ಮ ತಾಯಿ, ಶಾಂತಳಾಗು ತಾಯಿ, ಶಾಂತಳಾಗು. ಅಯ್ಯೋ ಅದ್ ಹಾಗಲ್ಲ ರೀ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಏಯ್, ತಪ್ಪು ಮಾಡ್ತಿದ್ಯಾ ಕಣೋ, ತಪ್ಪು ಮಾಡ್ತಿದ್ಯಾ. ಅಮ್ಮನವರಿಗೆ ಕೋಪ ತರಿಸಿ ತಪ್ಪು ಮಾಡ್ತಿದ್ಯಾ. ಅಮ್ಮನವರನ್ನೇ ನಂಬಲ್ವಾ, ನಂಬಲ್ವಾ? ನಾನೇನ್ ಮಾಡ್ತೀನೋ ನೋಡು. ಏನಕ್ಕ ಇಲ್ಲ ಕರ್ಕೊಂಡ್ ಬಂದಿದ್ಯಾ? ನಾನು ಆಟನೆಲ್ಲ ಡಿಸ್ಟರ್ಬ್ ಮಾಡ್ದೆ. ಆಟ ಆಮೇಲಾದ್ರೂ ಆಡ್ಬೋದು ಕಣೋ, ಈಗ ನಿನ್ನನ್ಗೊಂದ್ ಹೆಲ್ಪ್ ಮಾಡ್ಬೇಕು. ಅಕ್ಕ, ಇಷ್ಟೊಂದು ಸೀರಿಯಸ್ ಆಗಿದ್ಯಾ ಅಂದ್ರೆ ಮ್ಯಾಟ್ರ್ ತುಂಬಾ ಸೀರಿಯಸ್ ಆಗಿದೆ ಅಂತ ಅರ್ಥ ಆಯ್ತು. ಹೇಳು, ಪ್ರಾಬ್ಲಮ್ ಏನು? ಯಾಕೆ, ಏನು, ಈ ವಿವರಗಳನ್ನೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ. ಮೊದ್ಲು ನಾನು ಹೇಳ್ದಾಗೆ ನೀನ್ ಕೇಳ್ಬೇಕು. ಕೇಳ್ತೀನಿ ಅಂತ ಅನ್ಕೋ, ಅವಾಗ ನನಗ್ ಚಾಕ್ಲೇಟ್ ಕೊಡ್ತೀಯಾ? ನಿನಗೆ ಎಷ್ಟು ಚಾಕ್ಲೇಟ್ಸ್ ಬೇಕೋ ಅಷ್ಟು ಚಾಕ್ಲೇಟ್ಸ್ ಕೊಡ್ತೀನಿ. ನನಗೊಂದ್ ಸಹಾಯ ಮಾಡು ಬಿಟ್ಟು. ಜಾಸ್ತಿ ಏನ್ ಬೇಡ ಬಿಡು, 1-2 ಕೊಡು ಸಾಕು. ಸರಿ ಕಣೋ, ಕೊಡ್ತೀನಿ. ಸರಿ ಆಯ್ತು, ನಾನು ಇವಾಗ ಏನ್ ಮಾಡ್ಬೇಕು? ಆಕ್ಟಿಂಗ್ ಮಾಡ್ಬೇಕು. ಓ, ಆಕ್ಟಿಂಗಾ? ನಂಗೆ ತುಂಬಾ ಇಷ್ಟ. ಹೇಳಕ್ಕ, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ತರ ಮಾಡ್ಬೇಕಾ, ಇಲ್ಲಾಂದ್ರೆ KGF ಅಲ್ಲಿ ರಾಕಿ ಬೈ ತರ ಮಾಡ್ಬೇಕಾ? ಅಷ್ಟೊಂದು ಹೈಯಲ್ಲಿ ಬೇಡ ಕಣೋ, ಸಿಂಪಲ್ ಆಗಿ ಕಣ್ಣು ಹೋದಾಗ ಆಕ್ಟಿಂಗ್ ಮಾಡ್ಬೇಕು. ಬ್ಲೈಂಡಾ? ಬಿಟ್ಟು 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 ಪ್ಲೀಸ್, ಬಿಟ್ಟು ಪ್ಲೀಸ್, ಬಿಟ್ಟು ನನಗೋಸ್ಕರ ಈ ಚಿಕ್ಕ ಹೆಲ್ಪ್ ಮಾಡು. ಸರಿ ಸರಿ, ನೀನ್ ಇಷ್ಟೊಂದು ಕೇಳ್ಕೊತಿದ್ಯಾ ಅಂದ್ರೆ ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ಸ್ ಬಿಟ್ಟು. ಹುಷಾರು ಬಿಟ್ಟು, ಯಾರಿಗೂ ಅನುಮಾನ ಬರಬಾರ್ದು. ಅಕ್ಕ, ನಾನಷ್ಟು ಈಸಿಯಾಗಿ ಯಾರ ಕೈಲೂ ಸಿಕ್ಕಾಕೊಳ್ಳಲ್ಲ. ಒಂದ್ಸಲ ಒಪ್ಕೊಂಡ್ರೆ ಕ್ಯಾರೆಕ್ಟರ್ ಅಲ್ಲಿ ಫುಲ್ ಇನ್ವಾಲ್ವ್ ಆಗ್ಬಿಡ್ತಾನೆ. ಬಿಟ್ಟು ನೋಡ್ತೀನಿ ಬಿಟ್ಟು ನೀನ್ ಹೇಗ್ ಮಾಡ್ತೀಯ ಅಂತ. ನಡಿ ನಡಿ ನಡಿ. ಅಮ್ಮ, ನನಗ್ ಕಣ್ ಕಾಣಿಸ್ತಾ ಇಲ್ಲ. ಕಣ್ ತುಂಬಾ ಉರಿತಾ ಇದೆ. ಕಣ್ಣು ಉರಿತಾ ಇದೆ. ನನ್ ಕಣ್ ಕಾಣಿಸ್ತಾ ಇಲ್ಲ. ಕಣ್ಣು ಉರಿತಾ ಇದೆ. ಅಮ್ಮ ಮಹಾತಾಯಿ, ತಿಳಿದೇ ಏನೋ ತಪ್ಪಾಗಿದ್ರೆ ಕ್ಷಮಿಸಮ್ಮ. ನನ್ ಮಗನ ಕಣ್ ಬರೋ ಹಾಗೆ ಮಾಡಮ್ಮ. ಏಯ್, ಈಗ್ಲಾದ್ರೂ ಅವ್ನ್ ನನ್ ಶಕ್ತಿನ ನಂಬ್ತಿದ್ದಾನೋ ಇಲ್ವೋ ಕೇಳ್ರೋ. ನಂಬ್ತೀನಿ ಅಂತ ಹೇಳಪ್ಪ. ಸರಿ, ನಂಬ್ತೀನಿ. ಅವನಿಗೆ ಕಣ್ ಬರೋ ತರ ಮಾಡಿ. ನನ್ ಮೊಮ್ಮಗನ್ಗೆ ಕಣ್ ಬರೋ ಹಾಗೆ ಮಾಡಮ್ಮ, ನಿನ್ನ ಕೈ ಮುಗಿತೀನಿ. ಅಮ್ಮ ತಾಯಿ, ನನ್ ಮೊಮ್ಮಗನ್ಗೆ ಕಣ್ ಬರೋ ಹಾಗೆ ಮಾಡು ತಾಯಿ. ಸ್ವಲ್ಪ ಸುಮ್ನೆ ಇರಮ್ಮ ನೀನು. ಇಲ್ಲಿ ಇಷ್ಟು ಜನ ಇರೋವಾಗ ಅಮ್ಮನವರು ಆದ್ಯನ್ ಮೇಲೆ ಯಾಕೆ ಬರ್ಬೇಕು? ಬಿಟ್ಟುಗೆ ಕಣ್ಣು ಹೋಗ್ಬೇಕು ಅಂದ್ರೆ ಏನು? ಅದೇ ಅಲ್ವಾ? ಏಯ್ ಪದ್ಮಾ, ಭಕ್ತಿ ಕಡಿಮೆ ಆದ್ರೆ ನಿನಗೆ ಹೆಜ್ಜೆ ಹೆಜ್ಜೆಗೂ ಅನುಮಾನಗಳೇ ಬರುತ್ತೆ ಕಣೆ. ಅನುಕೂರ್ಣಾಗೆ ಇರ್ಬೇಕಾ? ತಪ್ಪಾಗೋಯ್ತಮ್ಮ, ತಪ್ಪಾಗೋಯ್ತು. ನನ್ನ ಕ್ಷಮಿಸ್ಬಿಡು. ಕಣ್ ಕಾಣಿಸ್ತಾ ಇಲ್ಲ. ಸಣ್ಣ ಅನುಮಾನ ಕಣ್ಣು ಉರಿತಾ ಬಂತು ಇದೆ. ಅಷ್ಟೇನಮ್ಮ? ಏ, ಕೈ ಮುಗ್ಗೆ, ನನ್ನ ಕ್ಷಮಿಸ್ಬಿಡು. ನನ್ ಕಣ್ ಕಾಣಿಸ್ತಾ ಇಲ್ಲ, ಕತ್ಲಾಗಿದೆ. ಕಣ್ ಕಾಣಿಸ್ತಾ ಇಲ್ಲ, ಕಣ್ಣು ಉರಿತಾ ಇದೆ. ಕಣ್ಣು ಉರಿತಾ ಇದೆ. ಅಮ್ಮ ತಾಯಿ, ಶಾಂತಳಾಗಮ್ಮ. ನನ್ ಮಗನಿಗೆ ಕಣ್ ಬರೋ ಹಾಗೆ ಮಾಡಮ್ಮ. ನನಗೆ ಕೋಪ ಬರಿಸ್ತೀರೇನು? ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರ್ರಿ. ಇನ್ಮೇಲಾಗೋದಿಲ್ಲ ಪ್ರಳಯನೇ. ಈ ಊರನ್ನೇ ನಾಶ ಮಾಡ್ಬಿಡ್ತೀನಿ. ಹಾಗೆಲ್ಲ ಮಾಡ್ಬೇಡಮ್ಮ, ನಮ್ಮ ಮೇಲೆ ದಯೆ ತೋರ್ಸಮ್ಮ. ನಾವೇನ್ ಮಾಡ್ಬೇಕು ಅಂತ ಹೇಳಮ್ಮ. ಪಕ್ಕದೂರವನು ತಪ್ಪು ಮಾಡಿದಾನೆ. ನಿಮಗೆ ಕಣ್ಗಳು ಕಾಣಿಸ್ತಿಲ್ವಾ? ತಪ್ಪು ಒಪ್ಪು ತಿಳಿಯಲ್ವೇನೋ ನಿಮಗೆ?
ನಿಮ್ಮ ಹೊಲಗಳಿಗೆ ಬೆಳೆ ಕೊಟ್ಟಿದ್ದು ನಾನು, ನಿಮ್ಗೆ ಸಕಲ ಸೌಕರ್ಯಗಳನ್ನು ಕೊಟ್ಟಿದ್ದು ನಾನು, ನಿಮಗೆ ಮಕ್ಕಳು ಮನೆ ಕೊಟ್ಟಿದ್ದು ನಾನು ಕಣೋ, ನಾನೇ ಅಂತ ನನಗೇನೆ ಕೋಪ ಬರಿಸ್ತೀರೇನೋ? ಹೇಳು ತಾಯಿ, ಆ ಹುಡುಗನಿಗೆ ದೃಷ್ಟಿ ಹುಡುಗನಿಗೆ ಬರ್ಸು ದೃಷ್ಟಿ ತಾಯಿ. ಬರ್ಸು ತಾಯಿ. ನಾವ್ ಏನ್ ಮಾಡ್ಬೇಕು ಅಂತ ಹೇಳಮ್ಮ. ತಾಯಿ ಹೇಳು ಹೇಳಮ್ಮ. ತಾಯಿ. ಹೇಳಮ್ಮ, ನಾವ್ ಏನ್ ಮಾಡ್ಬೇಕು ಹೇಳು ಅಂತ ತಾಯಿ, ಹೇಳಮ್ಮ. ನಾವ್ ಏನ್ ನಿನ್ನ ಮಾಡ್ಬೇಕು ಅಂತ ಪಾಪ ಹೇಳು. ಮಾಡಿದ್ರೆ ದಯವಿಟ್ಟು ಶಾಂತಳಾಗು ಕ್ಷಮಿಸ್ಬಿಡು ತಾಯಿ. ತಾಯಿ. ಶಾಂತಳಾಗಮ್ಮ, ಶಾಂತಳಾಗು. ಅವನ್ ಕೈಲಿ ಪೂಜೆ ಮಾಡಿಸ್ತೀನಿ ಅಂತ ಮಾತ್ ಕೊಡಿ. ಅಮ್ಮ, ನೀನ್ ಹೇಳದ್ಮೇಲೂ ನಾವು ಸುಮ್ನಿರ್ತೀವ? ಅವನ್ ಕೈಯಲ್ಲೇ ಪೂಜೆ ಮಾಡಿಸ್ತೀವಮ್ಮ. ಮೊದ್ಲು ನನ್ ಮೊಮ್ಮಗನ್ಗೆ ಕಣ್ ಬರೋ ಹಾಗೆ ಮಾಡು ತಾಯಿ. ಹಾಗಾದ್ರೆ ಆ ಹುಡುಗನ್ಗೆ ಕುಂಕುಮ ಹಚ್ಚಿ. ಕುಂಕುಮ ಇಡು. ಹಚ್ಚಿನಮ್ಮ, ಹಚ್ಚಿದೆ ನೋಡಿ ತಾಯಿ. ಹಚ್ಚಿದೆ ತಾಯಿ.